ನಮಸ್ಕಾರ. ಇತ್ತೀಚೆಗೆ ಭಗ್ನ ಪ್ರೇಮಿಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಪ್ರೀತಿಸಿದ ಹುಡುಗಿ ಮೆಸೇಜ್ ಮಾಡ್ಲಿಲ್ಲ ಅಂದ್ರೆ ಟವರ್ ಹೇರೋದು, ಅಥವಾ ಮೊನ್ನೆ ಅಷ್ಟೇ ನೋಡ್ತಾ ಇದ್ವಿ, ಈ ಮದ್ಯ ಡ್ರಿಂಕ್ಸ್ ಕೊಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಈ ಮೊಬೈಲ್ ಟವರ್ ಇರುತ್ತಲ್ಲ ಅದ್ರ ಟಾಪ್ ಮೇಲೆ ಕುತ್ಕೊಳ್ಳೋದು, ಇಂಥದ್ದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಆದ್ರೆ ಇವತ್ತೇನಾಗಿದೆ ಗೊತ್ತಾ, ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾನೆ ಒಬ್ಬ ಹುಡುಗ, ಐ ಆಮ್ ಗೋಯಿಂಗ್ ಟು ಡೈ ಅಂತ. ಕಾರಣ ಕೇಳಿದ್ರೆ ನೀವು ನಗ್ತೀರಾ ಇಲ್ಲ ಬೈತೀರಾ, ಯಾಕಂತ ಹೇಳಿದ್ರೆ ಹುಡುಗಿ ವಿಚಾರ. ಹುಡುಗಿ ನನ್ನ ಲವ್ ನ ಅಕ್ಸೆಪ್ಟ್ ಮಾಡ್ಲಿಲ್ಲ, ರಿಜೆಕ್ಟ್ ಮಾಡಿದ್ಲು, ಹಾಗೆ ಹೀಗೆ ಅಂತ ಒಂದಷ್ಟು ಕ್ಷುಲ್ಲಕ ವಿಚಾರವನ್ನ ಇಟ್ಕೊಂಡು 19 ವರ್ಷದ ಹುಡುಗ ರಾಯಲ್ ಎನ್ಫೀಲ್ಡ್ ಬುಲೆಟ್ ನ ತಗೊಂಡೋಗಿ ಒಂದು ಖಾಸಗಿ ಬಸ್ ಗುದ್ದಿ ಅಲ್ಲಿ ಆ ಬೈಕ್ಗೂ ಬೆಂಕಿ ಹೊತ್ಕೊಂಡಿದೆ, ಬಸ್ಗೂ ಬೆಂಕಿ ಹೊತ್ಕೊಂಡಿದೆ, ಆತ ಕೂಡ ಸತ್ತಿದ್ದಾನೆ. ಆದ್ರೆ ಇಂಥ ಒಂದು ಘನಕಾರ್ಯ ಮಾಡೋಕ್ ಹೋಗಿ ಹೆತ್ತವ್ರಿಗೂ ನೋವು ಕೊಟ್ಟು, ಆ ಹುಡುಗಿ ಮನೆಯವ್ರಿಗೂ ನೋವು ಕೊಟ್ಟು, ಯಾಕಂತ ಹೇಳಿದ್ರೆ ಈಗ ಎಲ್ಲಾ ಕಡೆ ವೈರಲ್ ಆದಾಗ ಹುಡುಗಿ ಮನೆಯವ್ರಿಗೂ ಮರ್ಯಾದೆ ಹೋಗುತ್ತೆ. ಏನೋ ಪ್ರೀತಿಸ್ಬಿಟ್ಟಿದೀವಿ, 19 ವರ್ಷಕ್ಕೆ ಏನೋ ಪ್ರೀತಿ ಮಾಡ್ಬಿಟ್ಟಿದೀವಿ, ನಮ್ಗದ್ ಫೇಲ್ಯೂರ್ ಆಯ್ತು ಅಂತ ತಕ್ಷಣ ಮುಂದೆ ಜೀವನನೇ ಇಲ್ಲ ಅಂತ ಸಾಯುವಂತ ಡೆಸಿಷನ್ ಇದೆಯಲ್ಲ, ನಿಜವಾಗ್ಲೂ ಯುವ ಜನತೆ ಇದ್ರ ಬಗ್ಗೆ ಫೋಕಸ್ ನ ಕಡಿಮೆ ಮಾಡಬೇಕು, ಬದುಕಿನ ದಾರಿ ಬಗ್ಗೆ ಗಮನ ಕೊಡಬೇಕು ಅನ್ನೋದು ನಮ್ಮ ಆಶಯ. ಇದ್ರ ಬಗ್ಗೆ ನೀವೇನೇ ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.